ಶ್ರೀ ಸಿದ್ದಪ್ಪಾಜಿಯವರು ಮಂಟೇಸ್ವಾಮಿ ಪರಂಪರೆಯ ಮಹಾನ್ ಚೇತನ. ಕನ್ನಡ ನಾಡಿನ ಶರಣ ಪರಂಪರೆಯಲ್ಲಿ ಮಂಟೇಸ್ವಾಮಿ ಮತ್ತು ಅವರ ಶಿಷ್ಯರಾದ ಸಿದ್ದಪ್ಪಾಜಿಯವರ ಕಥೆ ಅತ್ಯಂತ ರೋಚಕವಾದುದು. ಇದು ಕೇವಲ ಭಕ್ತಿಯ ಕಥೆಯಲ್ಲ, ಬದಲಿಗೆ ಆಧ್ಯಾತ್ಮ, ಸಾಮಾಜಿಕ ಸಮಾನತೆ ಮತ್ತು ಪವಾಡಗಳ ಸಂಗಮ. ಮಂಟೇಸ್ವಾಮಿಗಳು ಕಲ್ಯಾಣದಿಂದ ಹೊರಟು ದಕ್ಷಿಣಕ್ಕೆ ಬಂದವರು. ಅವರು ತಮ್ಮ ತತ್ವಗಳನ್ನು ಪ್ರಸಾರ ಮಾಡಲು ಸಮರ್ಥರಾದ ಶಿಷ್ಯರಿಗಾಗಿ ಕಾಯುತ್ತಿದ್ದರು. ಈ ಸಂದರ್ಭದಲ್ಲಿ ಅವರಿಗೆ ಮೊದಲು ಸಿಕ್ಕವರು ರಚ್ಚಪ್ಪಾಜಿ. ನಂತರ ಅವರು ಮಳವಳ್ಳಿಯ ಸಮೀಪದ ಕಪ್ಪಡಿ ಕ್ಷೇತ್ರದಲ್ಲಿ ನೆಲೆಸಲು ನಿರ್ಧರಿಸಿದರು. ಸಿದ್ದಪ್ಪಾಜಿಯ ಜನನ ಮತ್ತು ಬಾಲ್ಯ. ಸಿದ್ದಪ್ಪಾಜಿಯವರು ಜನಿಸಿದ್ದು ಈಗಿನ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಚನ್ನಪಟ್ಟಣ ಎಂಬ ಗ್ರಾಮದಲ್ಲಿ. ಕೆಲವು ಕಡೆ ಇದನ್ನು ಬಿಡದಿ ಸಮೀಪದ ಚನ್ನಪಟ್ಟಣ ಎಂದು ಉಲ್ಲೇಖಿಸಲಾಗುತ್ತದೆ. ಇವರು ಲಿಂಗಾಯತ ಕುಲದ ಕೆಂಪಮ್ಮ ಮತ್ತು ಸಿದ್ದೇಗೌಡ ದಂಪತಿಗಳ ಪುತ್ರ. ಇವರ ಬಾಲ್ಯದ ಹೆಸರು ಸಿದ್ಧ. ಬಾಲ್ಯದಿಂದಲೇ ಸಿದ್ದಪ್ಪಾಜಿಯಲ್ಲಿ ದೈವಿಕ ಕಳೆ ಇತ್ತು. ಆಟವಾಡುತ್ತಾ ಮಣ್ಣಿನಲ್ಲಿ ಲಿಂಗಗಳನ್ನು ಮಾಡಿ ಪೂಜಿಸುತ್ತಿದ್ದರು. ಇವರನ್ನು ಕಂಡಾಗೆಲ್ಲ ಜನರು ಈ ಹುಡುಗ ಮುಂದೆ ದೊಡ್ಡ ಮಹಾತ್ಮನಾಗುತ್ತಾನೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಮಂಟೇಸ್ವಾಮಿ ಮತ್ತು ಸಿದ್ದಪ್ಪಾಜಿಯ ಭೇಟಿ. ಮಂಟೇಸ್ವಾಮಿಗರು ಸಿದ್ದಪ್ಪಾಜಿಯನ್ನು ಪರೀಕ್ಷಿಸಲು ಬಯಸಿದರು. ಒಮ್ಮೆ ಸಿದ್ದಪ್ಪಾಜಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಬ್ಬ ವೃದ್ಧ ಜಂಗಮನ ವೇಷದಲ್ಲಿ ಮಂಟೇಸ್ವಾಮಿಗರು ಅಲ್ಲಿಗೆ ಬಂದರು. ಅವರು ಸಿದ್ದಪ್ಪಾಜಿಯನ್ನು ಪರೀಕ್ಷಿಸಲು ಹಸಿವಿನ ನಾಟಕವಾಡಿದರು. ಸಿದ್ದಪ್ಪಾಜಿ ತಕ್ಷಣವೇ ತನ್ನ ಬಳಿಯಿದ್ದ ಅಲ್ಪ ಆಹಾರವನ್ನೇ ಪ್ರೀತಿಯಿಂದ ನೀಡಿದರು. ಸಿದ್ದಪ್ಪಾಜಿಯ ಭಕ್ತಿ ಮತ್ತು ನಿಷ್ಠೆಯನ್ನು ಕಂಡ ಮಂಟೇಸ್ವಾಮಿಗಳು ನನ್ನನ್ನು ಅನುಸರಿಸು ಎಂದು ಕರೆದರು. ಸಿದ್ದಪ್ಪಾಜಿ ಹಿಂದೆ ಮುಂದೆ ನೋಡದೆ ತನ್ನ ಸಂಸಾರ, ಆಸ್ತಿ ಎಲ್ಲವನ್ನೂ ತೊರೆದು ಗುರುಗಳನ್ನು ಹಿಂಬಾಲಿಸಿದರು. ಗುರುವಿನ ಪರೀಕ್ಷೆಗಳು. ಮಂಟೇಸ್ವಾಮಿಗಳು ಸಿದ್ದಪ್ಪಾಜಿಗೆ ನೇರವಾಗಿ ಜ್ಞಾನ ನೀಡಲಿಲ್ಲ. ಅನೇಕ ಕಠಿಣ ಪರೀಕ್ಷೆಗಳನ್ನು ಒಡ್ಡಿದರು. ಕಬ್ಬಿಣದ ಕಡಲೆ ತಿನ್ನುವುದು. ಗುರುಗಳು ಸಿದ್ದಪ್ಪಾಜಿಗೆ ಕಬ್ಬಿಣದ ಕಡಲೆಯನ್ನು ತಿನ್ನಲು ಹೇಳಿದರು. ಸಿದ್ದಪ್ಪಾಜಿ ತನ್ನ ದೃಢ ಭಕ್ತಿಯಿಂದ ಅವುಗಳನ್ನು ಶೇಂಗಾ ಬೀಜಗಳಂತೆ ಅಗಿದು ತಿಂದರು ಎಂಬ ಕಥೆಯಿದೆ. ಹಲಗೂರು ಕಬ್ಬಿಣದ ಕೆಲಸ. ಸಿದ್ದಪ್ಪಾಜಿ ಹಲಗೂರಿನಲ್ಲಿ ಕಮ್ಮಾರನ ಕೆಲಸ ಮಾಡುತ್ತಿದ್ದಾಗ ಗುರುಗಳ ಆದೇಶದಂತೆ ಕುದಿಯುವ ಕಬ್ಬಿಣವನ್ನು ಬರಿಗೈಯಿಂದ ಹಿಡಿದು ಆಕಾರ ನೀಡಿದರು ಎಂಬ ಕಥೆಯಿದೆ. ಕಪ್ಪಡಿ ಕ್ಷೇತ್ರದಲ್ಲಿ ನೆಲೆ. ಸಿದ್ದಪ್ಪಾಜಿಯ ಭಕ್ತಿಗೆ ಮೆಚ್ಚಿದ ಮಂಟೇಸ್ವಾಮಿಗಳು ಅವರಿಗೆ ದೀಕ್ಷೆ ನೀಡಿ ಸಿದ್ದಪ್ಪಾಜಿ ಎಂದು ನಾಮಕರಣ ಮಾಡಿದರು. ಮಳವಳ್ಳಿ ತಾಲೂಕಿನ ಕಪ್ಪಡಿ ಕ್ಷೇತ್ರವು ಇವರ ಪ್ರಮುಖ ತಾಣವಾಯಿತು. ಅಲ್ಲಿ ಇಂದಿಗೂ ಸಿದ್ದಪ್ಪಾಜಿಯ ಗದ್ದುಗೆ ಇದೆ. ಸಿದ್ದಪ್ಪಾಜಿಯ ಪವಾಡಗಳು. ಸಿದ್ದಪ್ಪಾಜಿಯವರು ಜನಸಾಮಾನ್ಯರ ಕಷ್ಟಗಳನ್ನು ದೂರ ಮಾಡಲು ಅನೇಕ ಪವಾಡಗಳನ್ನು ಮಾಡಿದರು. ರೋಗಿಗಳನ್ನು ಗುಣಪಡಿಸುವುದು, ಬರಗಾಲದ ಸಮಯದಲ್ಲಿ ಮಳೆ ತರಿಸುವುದು, ದುಷ್ಟಶಕ್ತಿಗಳನ್ನು ಮೆಟ್ಟಿ ನಿಲ್ಲುವುದು. ಅವರು ಜಾತಿ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಂಡರು. ಈ ಕಾರಣಕ್ಕಾಗಿಯೇ ಇಂದಿಗೂ ದಲಿತರು, ಒಕ್ಕಲಿಗರು, ಲಿಂಗಾಯತರು ಹೀಗೆ ಎಲ್ಲ ಸಮುದಾಯದವರು ಇವರನ್ನು ಪೂಜಿಸುತ್ತಾರೆ. ಮಂಟೇಸ್ವಾಮಿ ಕಾವ್ಯ ಮತ್ತು ನೀಲಗಾರರು. ಸಿದ್ದಪ್ಪಾಜಿಯ ಕಥೆಯನ್ನು ನಾವು ಇಂದು ಹೆಚ್ಚಾಗಿ ಕೇಳುವುದು ನೀಲಗಾರರಿಂದ. ಇವರು ತಂಬೂರಿ ಮತ್ತು ಕೈತಾಳಗಳನ್ನು ಹಿಡಿದು ರಾತ್ರಿಯಿಡೀ ಮಂಟೇಸ್ವಾಮಿ ಮತ್ತು ಸಿದ್ದಪ್ಪಾಜಿಯ ಕಥೆಗಳನ್ನು ಹಾಡುತ್ತಾರೆ. ಈ ಕಾವ್ಯ ಕನ್ನಡ ಜಾನಪದ ಸಾಹಿತ್ಯದ ಅಮೂಲ್ಯ ಆಸ್ತಿ. ಸಿದ್ದಪ್ಪಾಜಿ ಮತ್ತು ಚೆನ್ನಜ್ಜ ಜಮ್ಮ. ಸಿದ್ದಪ್ಪಾಜಿಯ ಪರಂಪರೆಯಲ್ಲಿ ಚೆನ್ನಜ್ಜ ಜಮ್ಮ ಅವರ ಹೆಸರು ಬರುತ್ತದೆ. ಇವರು ಸಿದ್ದಪ್ಪಾಜಿಯ ಶಿಷ್ಯೆ. ಇವರಿಬ್ಬರ ನಡುವಿನ ಗುರು ಶಿಷ್ಯ ಸಂಬಂಧವು ಭಕ್ತಿಯ ಪರಮೋಚ್ಚ ಸ್ಥಿತಿಯನ್ನು ತೋರಿಸುತ್ತದೆ. ಶ್ರೀ ಸಿದ್ದಪ್ಪಾಜಿ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರೊಂದು ಸಂಸ್ಕೃತಿ. ಕಾಯಕವೇ ಕೈಲಾಸ ಎಂಬ ತತ್ವದ ಜೊತೆಗೆ ಗುರುವಿನ ಮೇಲಿರುವ ಅಚಲ ವಿಶ್ವಾಸಕ್ಕೆ ಅವರು ಸಾಕ್ಷಿ. ಇಂದಿಗೂ ಕಪ್ಪಡಿ ಜಾತ್ರೆಯಲ್ಲಿ ಲಕ್ಷಾಂತರ ಜನರು ಸೇರಿ ಸಿದ್ದಪ್ಪಾಜಿಗೆ ಜೈ ಎಂದು ಘೋಷಣೆ ಕೂಗುವುದು ಅವರ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ಇದೇ ರೀತಿ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾರರ್ ಮತ್ತು ಹಿಸ್ಟಾರಿಕ್ ಚಾನೆಲ್